ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ಪ್ರಲಂಬಾಸುರನ ಸಂಹಾರದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಬಲರಾಮ ಮತ್ತು ಶ್ರೀಕೃಷ್ಣನನ್ನು ಅಪಹರಿಸುವ ಉದ್ದೇಶದಿಂದ ಪ್ರಲಂಬಾಸುರನು ಆಟವಾಡುತ್ತಿದ್ದ ಮಕ್ಕಳ ಗುಂಪನ್ನು ಸೇರಿಕೊಂಡನು. ಮಕ್ಕಳೆಲ್ಲರೂ ಆಟವಾಡುತ್ತಲೇ ಬಾಂಡೀರವನ ಕಾಡಿನಲ್ಲಿ ಸಾಗಿದರು. ಶ್ರೀಧಾಮ ಮತ್ತು ವೃಷಭರಿದ್ದ ಬಲರಾಮನ ಪಕ್ಷವು ಗೆದ್ದಿತು. ಶ್ರೀಕೃಷ್ಣನ ಪಕ್ಷವು ಅವರನ್ನು ಬೆನ್ನಿನ ಮೇಲೆ ಕುಳ್ಳಿರಿಸಿಕೊಂಡು ಭಾಂಡೀರವನ ಕಾಡಿನಲ್ಲಿ ಕರೆದೊಯ್ಯಬೇಕಾಗಿತ್ತು. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಸೋತದ್ದರಿಂದ ಶ್ರೀಧಾಮನನ್ನು ಬೆನ್ನ ಮೇಲೆ ಕರೆದೊಯ್ಯಬೇಕಾಯಿತು. ಬಲರಾಮನು ವೃಷಭನನ್ನು ಕರೆದೊಯ್ದನು. ಅವರ ಆಟವನ್ನು ಅನುಕರಿಸುತ್ತಾ ಗೋಪಬಾಲಕನ ವೇಷದಲ್ಲಿದ್ದ ಪ್ರಲಂಬಾಸುರನು ಬಲರಾಮನನ್ನು ತನ್ನ ಬೆನ್ನ ಮೇಲೆ ಕೂಡಿಸಿಕೊಂಡು ಹೊರಟನು. ಪ್ರಲಂಬಾಸುರನು ರಾಕ್ಷಸರಲ್ಲೆಲ್ಲ ಬಹುದೊಡ್ಡವನು. ಅವನು ಗೋಪಬಾಲಕರಲ್ಲೆಲ್ಲ ಶ್ರೀಕೃಷ್ಣನೇ ಅತ್ಯಂತ ಬಲಶಾಲಿ ಎಂದು ಲೆಕ್ಕ ಹಾಕಿದ್ದನು. ಶ್ರೀಕೃಷ್ಣನ ಸಹವಾಸವನ್ನು ತಪ್ಪಿಸಿಕೊಳ್ಳಲು ಪ್ರಲಂಬಾಸುರನು ಬಲರಾಮನನ್ನು ಬಹುದೂರ ಕರೆದೊಯ್ದನು. ರಾಕ್ಷಸನೇನೋ ಬಹು ಬಲಶಾಲಿಯೇ ನಿಜ, ಆದರೆ ಅವನು ಪರ್ವತ ಸದೃಶನಾದ ಬಲರಾಮನನ್ನು ಬೆನ್ನಿನ ಮೇಲೆ ಕೂಡಿಸಿಕೊಂಡಿದ್ದ. ಅವನಿಗೆ ಭಾರದ ಅರಿವಾಗತೊಡಗಿತು. ಆಗ ಅವನು ತನ್ನ ನಿಜವಾದ ರೂಪವನ್ನು ತಳೆದನು. ಅವನು ನಿಜರೂಪವನ್ನು ತಳೆದಾಗ ಬಂಗಾರದ ಕಿರೀಟ ಮತ್ತು ಕರ್ಣಾಭರಣಗಳಿಂದ ಅಲಂಕೃತನಾಗಿದ್ದ. ಚಂದ್ರನನ್ನು ಕರೆದೊಯ್ಯುವ ಮಿಂಚು ಸೇರಿದ ಮೋಡದಂತೆ ಕಾಣುತ್ತಿದ್ದ. ಮೋಡದವರೆಗೆ ರಾಕ್ಷಸನ ದೇಹವು ವಿಸ್ತರಿಸಿದ್ದನ್ನು ಬಲರಾಮನು ನೋಡಿದ. ರಾಕ್ಷಸನ ಕಣ್ಣುಗಳು ಉರಿಯಂತೆ ಪ್ರಜ್ವಲಿಸುತ್ತಿದ್ದವು ಮತ್ತು ಹರಿತವಾದ ಹಲ್ಲುಗಳಿಂದ ಬಾಯಿಯು ಹೊಳೆಯುತ್ತಿತ್ತು. ರಾಕ್ಷಸನ ಸ್ವರೂಪವನ್ನು ಕಂಡು ಮೊದಲು ಬಲರಾಮನಿಗೆ ಆಶ್ಚರ್ಯವಾಯಿತು. ನನ್ನನ್ನು ಕರೆದೊಯ್ಯುವ ಈತನು ಇದ್ದಕ್ಕಿದ್ದಂತೆ ಎಲ್ಲ ರೀತಿಗಳಲ್ಲಿ ಬದಲಾದದ್ದು ಹೇಗೆ ಎಂದು ಆಶ್ಚರ್ಯಪಟ್ಟನು. ತಿಳಿಯಾದ ಮನಸ್ಸಿದ್ದುದರಿಂದ ತನ್ನನ್ನು ಕೊಲ್ಲಲು ಉದ್ದೇಶಿಸಿದ ರಾಕ್ಷಸನೊಬ್ಬನು ತನ್ನನ್ನು ಸ್ನೇಹಿತರಿಂದ ದೂರ ಒಯ್ಯುತ್ತಿದ್ದಾನೆ ಎಂದು ಬಹುಬೇಗ ಅರ್ಥ ಮಾಡಿಕೊಂಡ. ಕೂಡಲೇ ಅವನು ಸ್ವರ್ಗಲೋಕಗಳ ಅರಸನು ಪರ್ವತವನ್ನು ತನ್ನ ಸಿಡಿಲಿನಿಂದ ಪ್ರಹಾರ ಮಾಡುವಂತೆ ರಾಕ್ಷಸನ ತಲೆಗೆ ಹೊಡೆದನು. ಬಲರಾಮನ ಮುಷ್ಟಿಯ ಹೊಡೆತದಿಂದ ರಾಕ್ಷಸನು ಸತ್ತು ಕಳಕ್ಕೆ ಬಿದ್ದನು. ಅವನ ತಲೆ ಜಜ್ಜಿ ಹೋಗಿ ಬಾಯಿಯಿಂದ ರಕ್ತ ಹರಿಯುತ್ತಾ ಸತ್ತ ಹಾವಿನಂತೆ ಬಿದ್ದನು. ರಾಕ್ಷಸನು ಬಿದ್ದಾಗ ಭಯಂಕರ ಶಬ್ದವಾಯಿತು. ಅರಸ ಇಂದ್ರನ ಸಿಡಿಲಿನ ಹೊಡೆತದಿಂದ ದೊಡ್ಡ ಬೆಟ್ಟವೊಂದು ಉರುಳಿದಂತೆ ಶಬ್ದವಾಯಿತು. ಹುಡುಗರೆಲ್ಲ ಆ ಸ್ಥಳಕ್ಕೆ ಓಡಿ ಬಂದರು. ಆ ಭಯಂಕರ ದೃಶ್ಯವನ್ನು ನೋಡಿ ಭಲೆ ಭಲೆ ಎಂದು ಬಲರಾಮನನ್ನು ಹೊಗಳಿದರು. ಸಾವಿನಿಂದ ಅವನು ಹಿಂದಿರುಗಿ ಬಂದನೆಂದು ಯೋಚಿಸುತ್ತಾ ಅವರೆಲ್ಲ ಬಹು ಪ್ರೀತಿಯಿಂದ ಬಲರಾಮನನ್ನು ಆಲಂಗಿಸಿದರು ಮತ್ತು ತಮ್ಮ ಅಭಿನಂದನೆಗಳನ್ನು ಆಶೀರ್ವಾದಗಳನ್ನು ಹೇಳಿದರು. ಸ್ವರ್ಗಲೋಕದ ದೇವತೆಗಳೆಲ್ಲ ಬಹುತೃಪ್ತಿಯಿಂದ ಬಲರಾಮನ ದಿವ್ಯ ದೇಹದ ಮೇಲೆ ಹೂಮಳೆಗೆರೆದರು ಮತ್ತು ಮಹಾರಾಕ್ಷಸನಾದ ಪ್ರಲಂಬಾಸುರನನ್ನು ಕೊಂದದ್ದಕ್ಕಾಗಿ ತಮ್ಮ ಆಶೀರ್ವಾದಗಳನ್ನು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸಿದರು. ಕೃಷ್ಣ, ಬಲರಾಮ ಮತ್ತು ಅವನ ಸ್ನೇಹಿತರು ಆಟಗಳಲ್ಲಿ ಮಗ್ನರಾಗಿದ್ದಾಗ ಅವರು ಗಮನ ಕೊಡದೇ ಇದ್ದುದರಿಂದ ಗೋವುಗಳು ತಾವೇ ಅಲೆಯಲು ಹೊರಟು ಬಿಟ್ಟವು. ಹೊಸದಾಗಿ ಬೆಳೆದ ಹುಲ್ಲಿನಿಂದ ಆಕರ್ಷಿತವಾಗಿ ಕಾಡಿನಲ್ಲಿ ಬಹುದೂರ ಹೋಗಿಬಿಟ್ಟವು. ಮೇಕೆಗಳು, ಗೋವುಗಳು ಮತ್ತು ಎಮ್ಮೆಗಳು ಕಾಡಿನಿಂದ ಕಾಡಿಗೆ ಸಾಗುತ್ತಾ ಇಶಿಕಾಟವಿ ಎಂಬ ಕಾಡನ್ನು ಹೊಕ್ಕವು. ಆದರೆ ಅಲ್ಲಿ ಪ್ರವೇಶಿಸಿದಾಗ ಕಾಡುಗಿಚ್ಚು ಉರಿಯುತ್ತಿದ್ದುದನ್ನು ಕಂಡವು. ಅವು ಗಟ್ಟಿಯಾಗಿ ಕೂಗಿಕೊಳ್ಳಲು ಪ್ರಾರಂಭಿಸಿದವು. ಇನ್ನೊಂದು ಕಡೆ ಬಲರಾಮ, ಕೃಷ್ಣ ಮತ್ತು ಅವನ ಸ್ನೇಹಿತರು ತಮ್ಮ ಪ್ರಾಣಿಗಳನ್ನು ಕಾಣದೆ ಚಿಂತಾಕ್ರಾಂತರಾದರು. ಗೋವುಗಳ ಹೆಜ್ಜೆಗಳನ್ನು, ಮೇಯ್ದಿದ್ದ ಹುಲ್ಲಿನ ಗುರುತನ್ನು ಅನುಸರಿಸಿದರು. ತಮ್ಮ ಜೀವನಾಧಾರವಾಗಿದ್ದ ಹಸುಗಳು ಕಳೆದು ಹೋದವು ಎಂದು ಹುಡುಗರಿಗೆಲ್ಲ ಭಯವಾಯಿತು. ಆದರೆ ಸ್ವಲ್ಪ ಹೊತ್ತಿನಲ್ಲಿಯೇ ತಮ್ಮ ಹಸುಗಳು ಕೂಗಿಕೊಳ್ಳುತ್ತಿದ್ದುದನ್ನು ಅವರು ಕೇಳಿದರು. ಕೃಷ್ಣನು ಬಹುಗಟ್ಟಿಯಾಗಿ ಹಸುಗಳ ಹೆಸರನ್ನು ಹಿಡಿದು ಕೂಗಿದನು. ಕೃಷ್ಣನು ಕೂಗಿದ್ದನ್ನು ಕೇಳುತ್ತಲೇ ಹಸುಗಳು ಸಂತೋಷದಿಂದ ಉತ್ತರ ಕೊಟ್ಟವು. ಆದರೆ ಆ ಹೊತ್ತಿಗೆ ಕಾಡುಗಿಚ್ಚು ಅವೆಲ್ಲವುಗಳನ್ನು ಸುತ್ತಿತ್ತು. ಸನ್ನಿವೇಶವು ಬಹು ಭಯಂಕರವಾಗಿ ಕಂಡಿತು. ಗಾಳಿಯು ವೇಗವಾಗಿ ಬೀಸುತ್ತಿದ್ದುದರಿಂದ ಉರಿಯು ಹೆಚ್ಚಿತು. ಚರವಾದದ್ದು, ಸ್ಥಿರವಾದದ್ದು ಎಲ್ಲವನ್ನೂ ಬೆಂಕಿಯು ನುಂಗುವಂತೆ ತೋರಿತು. ಹಸುಗಳು ಮತ್ತು ಹುಡುಗರು ಬಹು ಭಯಪಟ್ಟರು. ಸಾಯುವ ಮನುಷ್ಯನು ದೇವೋತ್ತಮ ಪರಮಪುರುಷನ ಚಿತ್ರದ ಕಡೆಗೆ ನೋಡುವ ಹಾಗೆ ಅವರೆಲ್ಲರೂ ಬಲರಾಮನ ಕಡೆ ನೋಡಿದರು. ಪ್ರಿಯ ಕೃಷ್ಣ ಮತ್ತು ಬಲರಾಮ, ಈ ಪ್ರಜ್ವಲಿಸುವ ಉರಿಯ ಶಾಖದಿಂದ ನಾವು ಉರಿದು ಹೋಗುತ್ತಿದ್ದೇವೆ. ನಿನ್ನ ಚರಣಕಮಲಗಳಲ್ಲಿ ಆಶ್ರಯ ಪಡೆಯಲು ಅವಕಾಶವನ್ನು ಕೊಡು. ಈ ಮಹಾವಿಪತ್ತಿನಿಂದ ನೀನು ನಮ್ಮನ್ನು ಕಾಪಾಡಬಲ್ಲೆ ಎಂದು ನಮಗೆ ಗೊತ್ತು. ಪ್ರೀತಿಯ ಸ್ನೇಹಿತ ಕೃಷ್ಣ, ನಾವು ನಿನ್ನ ಆತ್ಮೀಯ ಸ್ನೇಹಿತರು. ನಾವು ಹೀಗೆ ಕಷ್ಟಪಡುವುದು ಸರಿಯಲ್ಲ. ನಾವೆಲ್ಲರೂ ನಿನ್ನನ್ನೇ ಆಶ್ರಯಿಸಿದ್ದೇವೆ ಮತ್ತು ಎಲ್ಲ ಧಾರ್ಮಿಕ ಬದುಕು ನಿನಗೆ ತಿಳಿದಿದೆ. ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ನಾವು ತಿಳಿಯೆವು. ದೇವೋತ್ತಮ ಪರಮಪುರುಷನು
ತನ್ನ ಸ್ನೇಹಿತರ ಪ್ರಾರ್ಥನೆಯ ಧ್ವನಿಗಳನ್ನು ಕೇಳಿದನು. ಅವರತ್ತ ಮನೋಹರವಾದ ಮುಗುಳ್ನಗೆಯನ್ನು ಬೀರಿ ಉತ್ತರವನ್ನು ಪ್ರಾರಂಭಿಸಿದನು. ತನ್ನ ಕಣ್ಣುಗಳಿಂದಲೇ ಮಾತನಾಡುತ್ತಾ ಭಯಪಡಲು ಕಾರಣವಿಲ್ಲ ಎಂದು ತನ್ನ ಸ್ನೇಹಿತರಿಗೆ ಮನದಟ್ಟು ಮಾಡಿಕೊಟ್ಟ. ಅನಂತರ ಪರಮಯೋಗಿಯೂ ಬಲಶಾಲಿ ದೇವೋತ್ತಮ ಪರಮಪುರುಷನೂ ಆದ ಶ್ರೀಕೃಷ್ಣನು ಜ್ವಾಲೆಗಳನ್ನೆಲ್ಲ ನುಂಗಿಬಿಟ್ಟನು. ಹೀಗೆ ಹಸುಗಳೂ ಹುಡುಗರು ಎರಗಲಿದ್ದ ಅಪಾಯದಿಂದ ಪಾರಾದರು. ಭಯದಿಂದ ಹುಡುಗರು ಸ್ವಲ್ಪ ಹೆಚ್ಚು ಕಡಿಮೆ ಪ್ರಜ್ಞಾಶೂನ್ಯರಾಗಿದ್ದರು. ಆದರೆ ಪ್ರಜ್ಞೆ ತಿಳಿದು ಅವರು ಕಣ್ಣುಗಳನ್ನು ತೆರೆದಾಗ ತಾವು ಕೃಷ್ಣ, ಬಲರಾಮ ಮತ್ತು ಹಸುಗಳೊಂದಿಗೆ ಕಾಡಿನಲ್ಲಿ ಇರುವುದನ್ನು ಕಂಡರು. ಪ್ರಜ್ವಲಿಸುವ ಉರಿಯ ಆಕ್ರಮಣದಿಂದ ತಾವು ಸಂಪೂರ್ಣವಾಗಿ ಮುಕ್ತರಾದದ್ದನ್ನು, ಹಸುಗಳು ಉಳಿದುಕೊಂಡಿರುವುದನ್ನು ನೋಡಿ ಅವರಿಗೆ ಆಶ್ಚರ್ಯವಾಯಿತು. ಸಂಜೆ ಕೃಷ್ಣ ಮತ್ತು ಬಲರಾಮರು ಕೊಳಲನ್ನು ನುಡಿಸುತ್ತಾ ಹುಡುಗರು ಮತ್ತು ಹಸುಗಳೊಡನೆ ವೃಂದಾವನಕ್ಕೆ ಹಿಂದಿರುಗಿದರು. ಅವರು ವೃಂದಾವನದ ಹತ್ತಿರ ಹೋದಾಗ ಗೋಪಿಯರಿಗೆ ಬಹು ಸಂತೋಷವಾಯಿತು. ಶ್ರೀಕೃಷ್ಣನು ಕಾಡಿನಲ್ಲಿದ್ದಾಗ ಇಡೀ ದಿನ ಗೋಪಿಯರು ಅವನನ್ನು ಕುರಿತು ಯೋಚಿಸುತ್ತಿದ್ದರು ಮತ್ತು ಅವನು ಒಂದು ನಿಮಿಷ ಕಣ್ಮರೆಯಾದರೂ ಅವರಿಗೆ ಅದು 12 ವರ್ಷಗಳಂತೆ ಭಾಸವಾಗುತ್ತಿತ್ತು. ಕೃಷ್ಣ ಮತ್ತು ಬಲರಾಮರು ಪ್ರಲಂಬಾಸುರನನ್ನು ಕೊಂದದ್ದು ಮತ್ತು ವಿನಾಶಕ ಕಾಡುಗಿಚ್ಚನ್ನು ನುಂಗಿದ್ದು ವೃಂದಾವನದಲ್ಲೆಲ್ಲ ಮನೆಮಾತಾಯಿತು. ಗೋಪಾಲಕರು ಈ ಅದ್ಭುತಗಳನ್ನು ತಮ್ಮ ಪತ್ನಿಯರಿಗೆ ಮತ್ತು ಎಲ್ಲರಿಗೆ ವರ್ಣಿಸಿದರು. ಎಲ್ಲರಿಗೂ ಆಶ್ಚರ್ಯವಾಯಿತು. ಕೃಷ್ಣ ಮತ್ತು ಬಲರಾಮರು ತಮ್ಮ ಮಕ್ಕಳಾಗಲು ಕೃಪೆಯಿಂದ ವೃಂದಾವನಕ್ಕೆ ಬಂದ ದೇವತೆಗಳು ಎಂದು ಅವರು ಭಾವಿಸಿದರು. ಹೀಗೆ ಮಳೆಗಾಲವು ಕಾಲಿಟ್ಟಿತು. ಬೇಸಿಗೆಯ ಸುಡುಬಿಸಿಲಿನ ನಂತರ ಮಳೆಗಾಲವನ್ನು ಜನರು ಸ್ವಾಗತಿಸುತ್ತಾರೆ. ಸೂರ್ಯಚಂದ್ರರನ್ನು ಮರೆಮಾಡುತ್ತಾ ಆಕಾಶದಲ್ಲಿ ದಟ್ಟವಾಗಿ ಕವಿಯುವ ಮೋಡಗಳು ಜನರಿಗೆ ಬಹು ಸಂತೋಷವನ್ನು ಕೊಡುತ್ತವೆ. ಅವರು ಪ್ರತಿಕ್ಷಣವೂ ಮಳೆ ಬೀಳುವುದೆಂದು ಎದುರು ನೋಡುತ್ತಿರುತ್ತಾರೆ. ಬೇಸಿಗೆಯ ನಂತರ ಮಳೆಗಾಲವು ಕಾಣಿಸಿಕೊಳ್ಳುವುದು ಎಲ್ಲರಿಗೂ ಪ್ರಾಣದಾಯಕ ಎಂದು ಭಾವಿಸುತ್ತಾರೆ. ಗುಡುಗು ಮತ್ತು ಆಗಾಗ ಕಾಣಿಸಿಕೊಳ್ಳುವ ಮಿಂಚು ಸಹ ಜನರಿಗೆ ಸಂತೋಷವನ್ನು ಕೊಡುತ್ತವೆ. ಮಳೆಗಾಲದ ಲಕ್ಷಣಗಳನ್ನು ಭೌತಿಕ ಪ್ರಕೃತಿಯ ತ್ರಿಗುಣಗಳಿಂದ ಆವೃತವಾದ ಜೀವಿಗಳ ಲಕ್ಷಣಕ್ಕೆ ಹೋಲಿಸಬಹುದು. ಮೇರೆಯರಿಯದ ಆಕಾಶವು ಪರಬ್ರಹ್ಮನಂತಿದೆ. ಪುಟ್ಟ ಜೀವಿಗಳಿಂದ ಆವೃತವಾದ ಆಕಾಶದಂತೆ ಅಥವಾ ಭೌತಿಕ ಪ್ರಕೃತಿಯ ತ್ರಿಗುಣಗಳಿಂದ ಆವೃತನಾದ ಬ್ರಹ್ಮನ್ನಂತೆ ಇವು. ಮೂಲದಲ್ಲಿ ಎಲ್ಲ ಜೀವಿಗಳು ಬ್ರಹ್ಮನ ಭಾಗಗಳು. ಪರಬ್ರಹ್ಮನನ್ನು ಅಥವಾ ಮೇರೆಯರಿಯದ ಆಕಾಶವನ್ನು ಒಂದು ಮೋಡವು ಮುಚ್ಚಿಡಲು ಸಾಧ್ಯವೇ ಇಲ್ಲ. ಆದರೆ ಅದರ ಒಂದು ಭಾಗವನ್ನು ಮುಚ್ಚಿಡಬಹುದು. ಭಗವದ್ಗೀತೆಯಲ್ಲಿ ಹೇಳಿದಂತೆ ಜೀವಿಗಳು ದೇವೋತ್ತಮ ಪರಮಪುರುಷನ ಅಂಶಗಳು. ಆದರೆ ಅವು ಪರಮಪ್ರಭುವಿನ ಒಂದು ಲೆಕ್ಕಕ್ಕೆ ಬಾರದ ಅಂಶ ಮಾತ್ರ. ಈ ಭಾಗವನ್ನು ಭೌತಿಕ ಜಗತ್ತಿನ ಗುಣಗಳು ಮುಚ್ಚಿಬಿಡುತ್ತವೆ. ಆದುದರಿಂದ ಜೀವಿಗಳು ಈ ಭೌತಿಕ ಜಗತ್ತಿನಲ್ಲಿ ವಾಸಿಸುತ್ತವೆ. ಬ್ರಹ್ಮಜ್ಯೋತಿಯು ಸೂರ್ಯಪ್ರಕಾಶದಂತೆ. ಸೂರ್ಯಪ್ರಕಾಶವು ಹೊಳೆಯುವ ಅಣುಕಣಗಳಿಂದ ಕೂಡಿದಂತೆ ಬ್ರಹ್ಮಜ್ಯೋತಿಯು ದೇವೋತ್ತಮ ಪರಮಪುರುಷನ ಅತಿಸೂಕ್ಷ್ಮ ಭಾಗಗಳಿಂದ ಕೂಡಿದೆ. ಪರಮಪ್ರಭುವಿನ ಅತಿಸೂಕ್ಷ್ಮ ಭಾಗಗಳ ಮಿತಿಯಿಲ್ಲದ ವಿಸ್ತರಣೆಯಲ್ಲಿ ಕೆಲವು ಭೌತಿಕ ಪ್ರಕೃತಿಯ ಪ್ರಭಾವಕ್ಕೆ ಒಳಗಾಗುತ್ತವೆ. ಆದರೆ ಉಳಿದವು ಸ್ವತಂತ್ರವಾಗಿರುತ್ತವೆ. ಸೂರ್ಯನು ಭೂಮಿಯಿಂದ ಎಳೆದುಕೊಂಡ ನೀರು ಮೋಡಗಳಲ್ಲಿ ತುಂಬಿರುತ್ತದೆ. ಸೂರ್ಯನು ಭೂಮಿಯ ಮೇಲ್ಮೈಯಿಂದ ಎಲ್ಲ ಬಗೆಯ ನೀರನ್ನು ಸತತವಾಗಿ 8 ತಿಂಗಳ ಕಾಲ ಆವಿಯನ್ನಾಗಿ ಮಾಡುತ್ತಾನೆ. ಈ ನೀರು ಮೋಡಗಳ ರೂಪದಲ್ಲಿ ತುಂಬಿಕೊಳ್ಳುತ್ತದೆ. ನೀರು ಅಗತ್ಯವಾದಾಗ ಮೋಡಗಳು ಬೇರೆ ಬೇರೆ ಭಾಗಗಳಿಗೆ ಹೋಗುತ್ತವೆ. ಹೀಗೆಯೇ ಜನರಿಗೆ ಕೃಷಿ, ವ್ಯಾಪಾರ, ಕೈಗಾರಿಕೆ ಮೊದಲಾದ ಪ್ರಾಪಂಚಿಕ ಕೆಲಸ ಕಾರ್ಯಗಳಿಂದ ಹಣವನ್ನು ಕೊಡಲು ಸಾಧ್ಯವಾದಾಗ ಸರ್ಕಾರವು ವಿವಿಧ ತೆರಿಗೆಗಳನ್ನು ವಸೂಲು ಮಾಡುತ್ತದೆ. ಹೀಗೆ ಸರ್ಕಾರವು ವರಮಾನ ತೆರಿಗೆ ಮತ್ತು ಮಾರಾಟ ತೆರಿಗೆ ಇವುಗಳ ರೂಪದಲ್ಲಿ ನಿರ್ದಿಷ್ಟ ತೆರಿಗೆಗಳನ್ನು ವಸೂಲು ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಇದನ್ನು ಸೂರ್ಯನು ಭೂಮಿಯಿಂದ ನೀರನ್ನು ಎಳೆದುಕೊಳ್ಳುವುದಕ್ಕೆ ಹೋಲಿಸಲಾಗಿದೆ. ಮತ್ತೆ ಭೂಮಿಯ ಮೇಲ್ಮೈಗೆ ನೀರಿನ ಅವಶ್ಯಕತೆ ಇದ್ದಾಗ ಅದೇ ಸೂರ್ಯಪ್ರಕಾಶವು ನೀರನ್ನು ಮೋಡಗಳನ್ನಾಗಿ ಹಂಚುತ್ತದೆ. ಹಾಗೆಯೇ ಸರ್ಕಾರವು ಸಂಗ್ರಹಿಸಿದ ತೆರಿಗೆಗಳನ್ನು ಶಿಕ್ಷಣದ ಕೆಲಸ, ಸಾರ್ವಜನಿಕರ ಕೆಲಸ, ನೈರ್ಮಲ್ಯದ ಕೆಲಸ ಇತ್ಯಾದಿಗಳಿಗೆ ಹಂಚಬೇಕು. ಒಳ್ಳೆಯ ಸರ್ಕಾರಕ್ಕೆ ಇದು ಬಹು ಅಗತ್ಯ. ಮನಸ್ಸು ಬಂದಂತೆ ಪೋಲು ಮಾಡಲು ಸರ್ಕಾರವು ತೆರಿಗೆಯನ್ನು ಸಂಗ್ರಹಿಸಬಾರದು. ಸಂಗ್ರಹಿಸಿದ ತೆರಿಗೆ ಹಣವನ್ನು ರಾಜ್ಯದ ಜನತೆಯ ಕಲ್ಯಾಣಕ್ಕಾಗಿ ಬಳಸಬೇಕು. ಮಳೆಗಾಲದಲ್ಲಿ ದೇಶದಲ್ಲೆಲ್ಲ ಒರಟಾಗಿ ಸಾಗುವ ಮತ್ತು ನೀರನ್ನು ಹಂಚಲು ಮೋಡಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಒಯ್ಯುವ ಬಲವತ್ತರವಾದ ಗಾಳಿ ಬೀಸುತ್ತದೆ. ಬೇಸಗೆಯ ನಂತರ ನೀರು ತುರ್ತಾಗಿ ಅವಶ್ಯಕವಾದಾಗ ಮೋಡಗಳು ಅಗತ್ಯವಾದ ಕಾಲದಲ್ಲಿ ತಮ್ಮ ಇಡೀ ಭಂಡಾರವನ್ನೇ ಬರಿದು ಮಾಡಿ ಹಣವನ್ನು ಹಂಚುವ ಶ್ರೀಮಂತರಂತೆ ಕೆಲಸ ಮಾಡುತ್ತವೆ. ಹೀಗೆ ಭೂಮಿಯ ಮೇಲೆಲ್ಲ ನೀರನ್ನು ಸುರಿಸಿ ಮೋಡಗಳು ತಾವೇ ಬರಿದಾಗುತ್ತವೆ. ಶ್ರೀಮದ್ ಭಾಗವತದಲ್ಲಿ ನೀಡಿರುವ
ಶರತ್ಕಾಲದ ವರ್ಣನೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.